ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣಪತಿ ಬಗ್ಗೆ ಯಾವ ರೀತಿ ವಾಸ್ತುದೋಷ ನಿವಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುದ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಕೆಲವು ವಾಸ್ತುದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಭೂಮಂಡಲದಲ್ಲಿ ಭಗವಂತ ಹಲವಾರು ಟೆಕ್ನಿಕ್ಸನ್ನು ಹೇಳಿದ್ದಾನೆ. ಆ ಟೆಕ್ನಿಕ್ಸಲ್ಲಿ ಏನಂದರೆ, ಆ ಟೆಕ್ನಿಕ್ ಅಂದರೆ ಒಂದು ರೀತಿ ಸೂತ್ರ ಅಂತಲೇ ಹೇಳ್ಬೋದು. ಮನೆ ಒಳಗಡೆ ಹಲವಾರು ವಿಶೇಷವಾದಂಥ ಸಂಸ್ಕಾರಗಳನ್ನು ನಾವು ಫಾಲೋ ಮಾಡೋದಾದರೆ ಕೆಲವು ಕಡೆ ವಾಸ್ತುದೋಷ ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾರೆ. ಅದರಿಂದ ನಮ್ಮ ಆಚಾರ ವಿಚಾರವೇ ನಮ್ಮ ಸಂಸ್ಕಾರ. ಇವತ್ತಿನ ಸಂಸ್ಕಾರದಲ್ಲಿ ನಾನು ನಿಮಗೆ ಹಣೆಗೆ ತಿಲಕ ಹೇಗಿಡೋದು ಅಂತ ಹೇಳ್ಕೊಡ್ತೀನಿ. ಮನುಷ್ಯ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಬರೀ ಹಣೆಯಲ್ಲಿ ಕೂತು ಪೂಜೆ ಮಾಡೋ ಹಾಗಿಲ್ಲ. ಬರೀ ಹಣೆಯಲ್ಲಿ ಕೂತ್ಕೊಂಡು ಸಂಧ್ಯಾ ವಂದನೆ, ಮುಂಜಿ ಅಥವಾ ಮದುವೆ, ನಾಮಕರಣ, ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಕೂಡ ನಾವು ತಿಲಕ ಇಡದೆ ಪೂಜೆ ಕೂರಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಹಾಗೇನ ನಾವು ತಿಲಕ ಇಟ್ಕೊಳ್ದೇನೆ ಆ ಪೂಜೆ ಏನಾದ್ರು ಮಾಡಿದ್ದೆ ಆದರೆ ಆ ಫಲ ರಾಕ್ಷಸರಿಗೆ ಹೋಗಿ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ತಿಲಕ ಧಾರಣೆ ಭಾಳ ವಿಶೇಷವಾದಂಥ ಒಂದು ಸಂಸ್ಕಾರ. ಯಾರು ಮನೆಯಲ್ಲಿ ದಿನನಿತ್ಯ ಸ್ತ್ರೀ ಅಥವಾ ಪುರುಷ ಇಬ್ಬರು ಕೂಡ ಹಣೆಗೆ ತಿಲಕವನ್ನು ಧಾರಣೆ ಮಾಡ್ತಾರೋ ಅಂಥ ಮನೆಯಲ್ಲಿ ಭೂತ ಪ್ರೇತಗಳ ಆವಾಹನೆ ಆಗೋದಿಲ್ಲ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖನ ಇದೆ. ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ನಾನು ಎಷ್ಟೋ ಜನ ಸ್ತ್ರೀಯರು ಪುರುಷರು ನೋಡ್ತೀನಿ, ಸ್ತ್ರೀಯರು ಕುಂಕುಮನೇ ಇಡೋದಿಲ್ಲ ಹಣೆಗೆ. ಗಂಡ ಪಕ್ಕದಲ್ಲಿ ಕೂತಿದ್ರು ಕೂಡ ಬರೀ ಹಣೆಯಲ್ಲೇ ಓಡಾಡ್ತಾರೆ, ಮನೆಯಲ್ಲಿ ಬರೀ ಹಣೆಯಲ್ಲೇ ಬೀದಿಗೆ ಬಂದುಬಿಡ್ತಾರೆ, ಬರೀ ಹಣೆಯಲ್ಲೇ ಶಾಪಿಂಗ್ ಮಾಡ್ತಾರೆ, ಬರೀ ಹಣೆಯಲ್ಲೇ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಲುಂಗುರ ಹಾಕೋದಿಲ್ಲ, ತಲೆಗೆ ಹೂ ಮುಡಿಯೋದಿಲ್ಲ, ಕೈಗೆ ಬಳೆ ಧರಿಸೋದಿಲ್ಲ, ಮಾಂಗಲ್ಯ ಕೂಡ ಕೆಲವು ಟೈಮ್ ಹಾಕೊಳ್ಳದೆ ಓಡಾಡ್ಬಿಡ್ತಾರೆ. ಈ ಹೆಂಗಸರಿಗೆ ಮುತ್ತೈದೆನದಲ್ಲಿ 5 ಮುತ್ತುಗಳಲ್ಲಿ ಕುಂಕುಮ ಒಂದು ಮುತ್ತು. ಆದ್ದರಿಂದ ಯಾರ ಹಣೆಯಲ್ಲಿ ಮುತ್ತು ಅಂದರೆ ಕುಂಕುಮ ಅನ್ನೋ ಒಂದು ತಿಲಕ ಇರೋದಿಲ್ವೋ ಅಂಥ ಹೆಂಗಸಿಗೆ ಗಂಡ ಪಕ್ಕದಲ್ಲೂ ಕೂಡ ಇದ್ದರೂ ಕೂಡ ಅಂಥವಳಿಗೆ ವಿಧವೆ ಅಂತ ಕರೀತಾರೆ. ಹಾಗೆ ಪುರುಷನೂ ಕೂಡ ಗೃಹಸ್ಥ ಯಾವತ್ತೂ ಕೂಡ ಒಂದು ಮದುವೆ ಆಗಿರೋ ಗಂಡಸು ದಿನನಿತ್ಯ ಹಣೆಗೆ ತಿಲಕಧಾರಣೆಯನ್ನು ಮಾಡಬೇಕು. ಲಲಾಟ ಅಂದರೆ ಹಣೆ, ಸಂಸ್ಕೃತದಲ್ಲಿ ಲಲಾಟ ಅಂದರೆ ಹಣೆ. ಈ ಹಣೆಗೆ ಯಾರು ತಿಲಕ ಇಲ್ಲದೆ ಜೀವನ ಮಾಡ್ತಾರೋ ಅಂಥವರಿಗೆ ಯಾವಾಗಲೂ ಶನಿ ಕಾಟ ಇರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಕಾಳಿದಾಸನ ಜ್ಯೋತಿಷ ಶಾಸ್ತ್ರ, ಮಾರ್ಕಂಡೇಯ ಜ್ಯೋತಿಷ ಶಾಸ್ತ್ರ, ಪರಾಶರ ಹೋರಾಶಾಸ್ತ್ರ, ಭೃಗು ಸಂಹಿತೆ ಮತ್ತು ನಾರದ ಸಂಹಿತೆಯಲ್ಲಿ ತಿಲಕಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈವನ್ ಆಧುನಿಕ ಯುಗದಲ್ಲಿ ಇಂಥ ಟೆಕ್ನಾಲಜಿನಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿ ವಾಸ ಮಾಡ್ತಾರೆ ಈ ಒಂದು ಸಮಾಜದಲ್ಲಿ ನಾವು ತಿಲಕ ಇಡೋದೇ ಮರ್ತು ಬಿಟ್ಟಿದ್ದೀವಿ. ತಿಲಕವನ್ನು ಯಾಕೆ ಇಡಬೇಕು ಅಂದರೆ ಭೂತ ಪ್ರೇತಗಳ ಚೇಷ್ಟೆ ಮತ್ತು ಶನಿ ಆವಾಹನೆ ಆಗದೇ ಇರಲಿ ನಮ್ಮ ಜಾತಕಕ್ಕೆ ಅಂತೇಳಿ. ಯಾರು ದಿನನಿತ್ಯ ತಿಲಕವನ್ನು ಧಾರಣೆ ಮಾಡ್ತಾರೋ ಅಂಥವರಲ್ಲಿ ಓಜಸ್ಸು ಅಂದರೆ ಮುಖದಲ್ಲಿ ಒಂದು ರೀತಿ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವುದಾದ್ರು ದುಷ್ಟಶಕ್ತಿಗಳು ನಮ್ಮನ್ನು ಒಳಗೆ ಬರಬೇಕು ಅಂದಾಗ, ನೆಗೆಟಿವ್ ಎನರ್ಜಿ ನಮ್ಮನ್ನು ಒಳಗೆ ಸೇರ್ಕೋಬೇಕು ಅಂದಾಗ ಆ ಲಲಾಟದಲ್ಲಿರೋ ಆಜ್ಞಾಚಕ್ರದಿಂದ ಬರೋ ಒಂದು ಎನರ್ಜಿಯನ್ನು ನೆಗೆಟಿವ್ ವೈಬ್ರೇಷನ್ ತಡೆ ಮಾಡ್ತದಂತೆ. ಆದ್ದರಿಂದ ಪ್ರತಿನಿತ್ಯ ತಿಲಕ ಧಾರಣೆ ಮಾಡಬೇಕು. ಪುರುಷರು ತಿಲಕವನ್ನು ಧಾರಣೆ ಮಾಡಬೇಕಾದ್ರೆ ನಮ್ಮ ಈ 3ನೇ ಬೆರಳಿದೆಯಲ್ಲ, ಅಂಗುಷ್ಟ, ತರ್ಜನಿ, ಮಧ್ಯಮ ಅಂತ, ಮಧ್ಯಮದಲ್ಲಿ ಕುಂಕುಮವನ್ನು ಅಥವಾ ಗಂಧವನ್ನು ತೆಗೆದು ಹಣೆಗಿಡಬೇಕಂತೆ. ಎಲ್ಲಿ 2 ಉಬ್ಬುಗಳ ನೇರ ರೇಖೆ ಹಾಕಿದಾಗ, ಒಂದು ಲಂಬ ರೇಖೆಯನ್ನು ಬರೆದಾಗ, ಹಾರಿಜಾಂಟಲಾಗಿ ಲೈನ್ ಬರೆದಾಗ ಅದರಿಂದ ಅರ್ಧ ಇಂಚು ಮೇಲ್ಗಡೆ ಆಜ್ಞಾಚಕ್ರ ಇದೆ ನಮ್ಮ ಮನುಷ್ಯನಲ್ಲಿ. ಪ್ರತಿಯೊಬ್ಬ ಮನುಷ್ಯರಿಗೂ ಆಜ್ಞಾಚಕ್ರ, ಪ್ರಾಣಿಗಳಲ್ಲೂ ಆಜ್ಞಾಚಕ್ರ ಇರುತ್ತೆ. ಆ ಆಜ್ಞಾಚಕ್ರವನ್ನು ಕಂಪ್ಲೀಟಾಗಿ ಕವರ್ ಮಾಡೋಷ್ಟು ಕುಂಕುಮ ಇಟ್ಕೋಬೇಕು, ಇಲ್ಲ ಗಂಧ ಧಾರಣೆ ಮಾಡಬೇಕು, ಇಲ್ಲ ಭಸ್ಮವನ್ನು ಧಾರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಲಲಾಟೆ ಜ್ಞಾನಚಕ್ರ ಅಂತ ಅಂದರೆ ಲಲಾಟದಲ್ಲಿರೋ ಜ್ಞಾನಚಕ್ರವನ್ನು ಬೇರೆಯವರು ದರ್ಶನ ಮಾಡೋಕ್ಕೆ ಬಿಟ್ಕೊಡ್ಬಾರ್ದು. ಆ ರೀತಿ ಏನಾದ್ರು ಆಯಿತು ಅಂದರೆ ಅಲ್ಲಿರೋ ನೆಗೆಟಿವ್ ವೈಬ್ರೇಷನ್ಸು, ದೃಷ್ಟಿದೋಷ, ಕಣ್ದೃಷ್ಟಿ ದೋಷ ಎಲ್ಲ ಸೀದಾ ನಮ್ಮ ಆಜ್ಞಾಚಕ್ರದಿಂದ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತಂತೆ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾನಪ್ಪ, ಅಯ್ಯೋ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಜೋರಾಗಿ ಶ್ರೀಮಂತವಾಗಿದ್ದಾನೆ ಅಂತ ಆ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ದೋಷನ ತಡಿಬೇಕು ಅಂದರೆ ಸದಾ ಹಣೆ ಮೇಲೆ ತಿಲಕವನ್ನು ಇಡಬೇಕಂತೆ. ಈಗಿನ ಕಾಲದಲ್ಲಿ ಯಾರೂ ಇಡೋದಿಲ್ಲ. ತಿಲಕ ಇಟ್ಕೊಂಡು ಹೋದರೆ ನಮ್ಮನ್ನು ಯಾರೋ ಹುಡುಗಿರು ನೋಡ್ತಾರೆ, ಆಂಟಿ ಅಸಹ್ಯ ಅಂತಾರೆ ಗಂಡಸರು. ಹೆಂಗಸರು ನನ್ನ ಸ್ಮಾರ್ಟ್ನೆಸ್ ಹೊಟ್ಟೋಗುತ್ತೆ, ನನ್ನ ಬ್ಯೂಟಿ ಹೊಟ್ಟೋಗುತ್ತೆ ಅಂತಾರೆ ಹಣೆಗೆ ತಿಲಕ ಇಡೋದು. ಇವತ್ತಿನ ದಿವಸ ಹಣೆಗೆ ತಿಲಕನೇ ಇಡೋದಿಲ್ಲ ಜನಗಳು. ಹಿಂದೂ ಸಂಪ್ರದಾಯ ಹುಟ್ಟಿ ಬೆಳೆದ್ರೂ ಕೂಡ ಆ ತಿಲಕವನ್ನು ಇಡೋದು ಮರಿತಾ ಇದೆ ಇವತ್ತಿನ. ಅದೇ ನಮ್ಮ ಸಂಸ್ಕಾರವನ್ನು ಹಾಳು ಮಾಡ್ತಿದೆ. ಆದ್ದರಿಂದ ಯಾರು ಪ್ರತಿನಿತ್ಯ ಹಣೆಗೆ ತಿಲಕ ಇಡ್ತಾರೋ ಅವರಿಗೆ 7.5 ವರ್ಷದ ಶನಿ ಆವಾಹನೆ ಆಗೋದಿಲ್ಲ. ರೋಡಲ್ಲಿ ಆಕ್ಸಿಡೆಂಟಾಗಿ ಸತ್ತಿರೋರು ಅಥವಾ ಯಾರೋ ನೇಣಾಕೊಂಡು ಸತ್ತಿರೋರು, ದುರ್ಮರಣಕ್ಕೆ ಈಡಾಗಿ ರಸ್ತೆಯಲ್ಲಿ ಯಾರು ಸತ್ತಿರ್ತಾರೋ, ಮನೆಯಿಂದ ಹೊರಗೆ ಬಂದು ಯಾರು ಸತ್ತಿರ್ತಾರೋ ಅಂಥವರು ಸೋಲು ಓಡಾಡ್ತಿರ್ತದೆ ಆತ್ಮ ಹೊರಗಡೆ. ಅಂಥವರು ಒಂದು ಸುಂದರವಾದ ಹುಡುಗಿ ನೋಡಿದಾಗ ಅಥವಾ ಸುಂದರವಾದ ಹುಡುಗನ ನೋಡಿದಾಗ ಆ ಶರೀರಕ್ಕೆ ಆಹ್ವಾನೆ ಆಗಿಬಿಡುತ್ತೆ. ಆ ಆಹ್ವಾನೆ
ಆಗಬಾರ್ದು, ದಿಗ್ಬಂಧನ ಮಾಡಬೇಕು, ಸ್ತಂಭನ ಮಾಡಬೇಕು ಅಂದರೆ ಸದಾ ನಾವು ಹಣೆಗಿಡಬೇಕು. ಆದ್ದರಿಂದ ನೋಡಿ, ಈ 1, 2, 3 ಈ 3ನೇ ಬೆರಳಲ್ಲಿ ಕುಂಕುಮವನ್ನು ತೆಗೆದು ಕ್ಲೀನಾಗಿ ಈ ರೀತಿ ಇಡಬೇಕು. ಇಡುವಾಗ ನಿಮ್ಮ ಕುಲದೇವಿ ಹೆಸರು ಹೇಳಿ ಇಡಬೇಕು. ಹೆಂಗಸರು ಯಾವ ಹೆಂಗಸು ಹಣೆಗೆ ತಿಲಕ ಇಡ್ತಾರೋ ಅವರ ಕುಲದೇವಿ, ಗಂಡನ ಮನೆಯಲ್ಲಿ ಆ ಗೋತ್ರದಲ್ಲಿ ಪೂಜೆ ಮಾಡುವಂಥ ಕುಲದೇವಿ ಹೆಸರನ್ನು ಹೇಳಿ, ಕಬ್ಬಾಳಮ್ಮ ಆಗ್ಬೋದು, ಮಾರಮ್ಮ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಸರಸ್ವತಿ ಆಗ್ಬೋದು, ಕಾಳಿನೇ ಆಗ್ಬೋದು. ಆ ಪುರುಷರು ಆ ಕುಂಕುಮವನ್ನು ಅಥವಾ ಬಸವನ್ನು ಇಡಬೇಕಾದ್ರೆ ಹಣೆಗಿಡುವಾಗ ತಮ್ಮ ಕುಲದೇವರ ಹೆಸರು ಹೇಳಿ ಹಣೆಗಿಟ್ಕೋಬೇಕು ಅಂತ ಹೇಳ್ತಾರೆ. ಸುಲಭವಾದ ಮಾರ್ಗ ಇದು. ಭಸ್ಮವನ್ನು ಧಾರಣೆ ಮಾಡುವಂಥವರು ತ್ರಿಪುಂಡವನ್ನು ಇಡ್ತಾರೆ. ತ್ರಿಪುಂಡನ ವಿಭೂತಿ ಆ 3 ಭಾಗಗಳನ್ನು ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ತ್ರಿಕರಣ ಶಕ್ತಿಯನ್ನು ತ್ರಿಕರಣ ಶುದ್ಧಿ ಮಾಡಲಿ ಅಂತೇಳಿ ತ್ರಿಪುಂಡವನ್ನು ಇಡ್ತಾರೆ. ಆ ತ್ರಿಪುಂಡವನ್ನು ಇಡುವಾಗ ಅಥವಾ ಭಸ್ಮ ಧಾರಣೆ ಮಾಡುವಾಗ ಒಂದು ಸಣ್ಣ ಮಂತ್ರವನ್ನು ಹೇಳಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ ವಾಸ್ತುನ ಹೇಗೆ ಶುದ್ಧೀಕರಿಸ್ಕೊಳ್ಬೇಕು ಅಂತೇಳಿ ನಾನು ಕಳೆದ ಸಂಚಿಕೆ ಎಲ್ಲ ಈ ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣಪತಿ ಬಗ್ಗೆ ಹೇಳಿದ್ದೆ. ಕೆಲವರಿಗೆ ಇವತ್ತು ದಿವಸ ಪಂಚಮುಖಿ ಆಂಜನೇಯ ಮಂತ್ರ ಹೇಳೋದಕ್ಕಾಗಲಿ ಅಥವಾ ಪಂಚಮುಖಿ ಗಣಪತಿ ಬಗ್ಗೆ ಮಂತ್ರ ಹೇಳೋದಾಗಲಿ, ಮುದ್ರೆ ಧಾರಣೆ ಮಾಡೋಕ್ಕೂ ಟೈಮ್ ಇಲ್ಲ, ತುಂಬ ಸೋಮಾರಿ, ತುಂಬ ಕಷ್ಟ ಅನ್ನೋದಿದ್ದರೆ ಮನೆ ಒಳಗೆ ವಾಸ್ತುದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಕೆಲವು ವಿಶೇಷವಾದಂಥ ಒಂದು ಮಾಲೆಗಳನ್ನು ಮನೇಲಿಡಬೇಕು ಅಂತೇಳಿ ಬ್ರಹ್ಮಪುರಾಣದಲ್ಲಿ ಹೇಳುತ್ತೆ. ಏನು ರುದ್ರಾಕ್ಷಿ ಮಾಲೆಯನ್ನು ನಾವು ಮನೇಲಿಟ್ಟರೆ ಭಾಳ ವಿಶೇಷವಾಗಿ ವಾಸ್ತುದೋಷ ನಿವಾರಣೆ ಆಗುತ್ತೆ. ಎರಡನೇದಾಗಿ ತುಳಸಿ ಮಾಲಾ. ಈ ಪಂಚಮಾಲಗಳು ಅಂದರೆ ರುದ್ರಾಕ್ಷಿ ಮಾಲ, ತುಳಸಿ ಮಾಲ, ಸ್ಫಟಿಕ ಮಾಲ, ಪಾದರಸದ ಮಾಲ ಮತ್ತು ಪದ್ಮಾಕ್ಷಿ ಮಾಲ ಅಂದರೆ ಕಮಲದ ಬೀಜದಿಂದ ಮಾಡಿರುವಂಥ ಮಾಲೆಗಳನ್ನು, ಈ 5 ಮಾಲೆಗಳನ್ನು ನಮ್ಮ ಮನೆಯೊಳಗೆ ಎಲ್ಲರೂ ದೇವ್ರ ಮೇಲೆ ಇಟ್ಬಿಟ್ರೆ ಎಂಥ ವಾಸ್ತು ಇದ್ರೂ ಕೂಡ ನಿವಾರಣೆ ಆಗುತ್ತಂತೆ. ಹಾಗಾದರೆ ಯಾವ ಮಾಲೆಯನ್ನು ಯಾವ ದಿಕ್ಕಲ್ಲಿ ಇರಬೇಕು, ಯಾವ ದಿಕ್ಕಲ್ಲಿಟ್ಟಾಗ ಈ ಕಾಸ್ಮಿಕ್ ಎನರ್ಜಿ ಅದ್ರ ಮೇಲೆ ಬಿದ್ದು ಕೆಮಿಕಲ್ ರಿಯಾಕ್ಷನ್ ಆಗಿ ನಮ್ಮಲ್ಲಿರತಕ್ಕಂಥ ಅದೇ ಮನೆಯಲ್ಲಿ ಇರತಕ್ಕಂಥ ನೆಗೆಟಿವ್ ವೈಬ್ರೇಷನ್ನ ತೆಗೆದಾಕತ್ತೆ ಅನ್ನೋದನ್ನು ನಾನಿವತ್ತು ತುಳಸಿ ಮಾಲೆಯನ್ನು ತೆಗೆದುಕೊಂಡು ನಿಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ತುಳಸಿ ಮಾಲಾ ಅನ್ನೋದು ಒಂದು ವಿಶೇಷವಾದಂಥ ಮಾಲ. ನಮಗೆಲ್ಲರೂ ಗೊತ್ತಿರೋ ಹಾಗೆ ತುಳಸಿನ ನಾವು ದೇವಿ ಶಕ್ತಿ ಅಂತೇಳಿ ಮನೆ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ತುಳಸಿ ಗಿಡದ ಬುಡ ಸುಮಾರು 3 ವರ್ಷ ಅಥವಾ 4 ವರ್ಷದ ತುಳಸಿ ಗಿಡನ ನಾವು ತಗೊಂಡ್ರೆ ಅದು ಬುಡ ತುಂಬ ಬಹಳ ಗಾಢವಾಗಿ ಬೆಳೆದಿರ್ತದೆ. ಆ ಬುಡವನ್ನು ಕಟ್ ಮಾಡಿಬಿಟ್ಟು ಆ ಕೊಂಬೆಗಳು, ಆ ಬುಡದಲ್ಲಿರ್ತಕ್ಕಂಥ ಬೇರೆಗಳನ್ನು ಕತ್ತರಿಸಿ ಪೀಸ್ ಮಾಡಿದ್ರೆ ಸಣ್ಣ ಸಣ್ಣ ಮಣಿಯಾಗಿ ಮಾಡ್ಕೋಬೋದು. ಆ ಮಣಿ ಮಾಡಿದ್ದನ್ನು ತೂತು ಮಾಡಿ ಪೋಣಿಸ್ಬಿಟ್ರೆ ಒಂದು ತುಳಸಿ ಮಾಲ ಆಗಿಬಿಡುತ್ತೆ. ಇದು ಭಾಳ ವಿಶೇಷವಾದಂಥದ್ದು. ಇದಕ್ಕೆ ಲಕ್ಷ್ಮೀ ಶಕ್ತಿ ಅಂತ ಕರೀತಾರೆ. ಯಾರ ಮನೆಯಲ್ಲಿ ಧನಹಾನಿ, 100 ರೂಪಾಯಿ ಸಂಪಾದನೆ ಮಾಡಿದ್ರೆ 1,000 ರೂಪಾಯಿ ಖರ್ಚಿರುತ್ತೆ, 10,000 ರೂಪಾಯಿ ಸಂಬಳ ತೊಗೊಂಡ್ರೆ 20,000 ರೂಪಾಯಿ ಖರ್ಚಿರುತ್ತೆ, 1 ಲಕ್ಷ ಆದಾಯ ಬಂದರೆ 5 ಲಕ್ಷ ಖರ್ಚಿರುತ್ತೆ. ರೋಗ ಏನೂ ಇಲ್ಲ, ಯಾವ ತೊಂದರೆಯೂ ಇಲ್ಲ, ಮನೇಲಿ ಗಲಾಟೆ ಇಲ್ಲ, ಶಾಂತಿ ಇದೆ, ಮನೇಲೆಲ್ಲರೂ ವಿದ್ಯಾವಂತರು, ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳೆಲ್ಲರೂ, ಮನೇಲೆಲ್ಲರೂ ಒಳ್ಳೆ ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ಮನೆ, ಒಳ್ಳೆ ಬಟ್ಟೆ, ಒಳ್ಳೆ ಒಡವೆ, ಐಶ್ವರ್ಯ ಎಲ್ಲ ಆಳು ಕಾಳು ಎಲ್ಲರೂ ಇದ್ದಾರೆ. ಆದರೆ ಬಂದ ದುಡ್ಡು ಮಾತ್ರ ಮನೇಲಿ ಸೇವ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ದುಡ್ಡಿದ್ದು ಅಲ್ಲಿಗೆ ಹಾಕ್ತಿರ್ತದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಅಂಥ ಏನಾದ್ರು ವಾಸ್ತುದೋಷ ನಿಮ್ಮನೇಲಿದ್ದಂಥ ಪಕ್ಷದಲ್ಲಿ ಒಂದು ಮುದ್ರೆಯನ್ನು ಧಾರಣೆ ಮಾಡಿ ಆ ಮುದ್ರೆ ಜೊತೆಗೆ ಒಂದು ಜಪಮಾಲೆಯನ್ನು ಇಟ್ಕೊಂಡು ನಾವು ಇಷ್ಟ ದೇವತೆಯನ್ನು ಅಥವಾ ಗುರುವಿನಿಂದ ಉಪದೇಶ ಆದಂಥ ಮಂತ್ರವನ್ನು ಜಪ ಮಾಡ್ತಿದ್ರೆ ಆ ಮನೆಯಲ್ಲಿರತಕ್ಕಂಥ ಧನಹಾನಿ ಅಂದರೆ ಮನೆಯಲ್ಲಿ ಲಕ್ಷ್ಮಿ, ದಾರಿದ್ರ್ಯ ಲಕ್ಷ್ಮಿಯನ್ನು ಹೊರಗಾಕೋಕ್ಕೆ ಒಂದು ವಿಶೇಷವಾದಂಥ ಸೂತ್ರ ಏನಂದರೆ ತುಳಸಿ ಮಾಲೆಯನ್ನು ಇಟ್ಕೊಂಡು ಜಪ ಮಾಡೋದು ಅಂತ. ಎಷ್ಟೋ ಜನಕ್ಕೆ ಜಪ ಮಾಡೋಕ್ಕೆ ಅಸಹ್ಯ, ಎಷ್ಟೋ ಜನ ದೇವರೇ ನಂಬಲ್ಲ, ಎದ್ದ ತಕ್ಷಣ ದೇವರು ನೆನೆಸ್ಕೊಳ್ಳಲ್ಲ, ದೇವ್ರ ಕೈ ಮುಗಿಯೋದಿಲ್ಲ, ಎಷ್ಟೋ ಜನ ದೇವ್ರ ಮನೆಯೇ ಮಾಡೋದಿಲ್ಲ ಇವತ್ತಿನ ದಿವಸ ವಾಸ್ತುನಲ್ಲಿ. ಹೀಗಾಗಿ ಅಂಥವ್ರು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಅಡುಗೆ ಮನೆಯಲ್ಲೋ ಇನ್ನೆಲ್ಲೋ ಒಂದು ಸಣ್ಣ ಗೂಡಂಗೆ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾರೆ. ಅಂಥ ಜಾಗದಲ್ಲೂ ಈ ತುಳಸಿ ಮಾಲೆ ಇಟ್ಬಿಟ್ರೆ ಧನಹಾನಿಯನ್ನು ನಿವಾರಣೆ ಮಾಡುತ್ತೆ. ಮತ್ತು ಆರೋಗ್ಯಕಾರಕವಾದಂಥದ್ದು ಈ ತುಳಸಿ. ಶಾಸ್ತ್ರಗಳಲ್ಲಿ ಬ್ರಹ್ಮಪುರಾಣದಲ್ಲಿ ತುಳಸಿ ಮಾಲೆಗೆ ಒಂದು ವಿಶೇಷವಾದಂಥ ಸ್ಥಾನ ಕೊಟ್ಟಿದ್ದಾರೆ. ಹಿಂದೆ ತುಳಸಿಯನ್ನು ಉಪಯೋಗಿಸಿ ಆಯುರ್ವೇದದಲ್ಲಿ ಮೆಡಿಸಿನ್ಸ್ ಮಾಡ್ತಾಯಿದ್ರು. ತುಳಸಿ ಬೇರನ್ನು, ಬುಡವನ್ನು ತೆಗೆದು ಬಿಸಾಕೋದು ಬದಲು ಅದನ್ನು ಮಾಲೆ ಮಾಡಿ ಕತ್ತಿಗೂ ಕೂಡ ಧರಿಸ್ತಾಯಿದ್ರು. ಈ ತುಳಸಿ ಮಾಲೆಯನ್ನು ಸಣ್ಣ ಸಣ್ಣದಾಗಿ ಮಾಲೆ ಮಾಡಿ ಕತ್ತಿಗೆ ಧರಿಸಿದ್ರೆ ಗಂಟ್ಲಿಗೆ ಸಂಬಂಧಪಟ್ಟಂತೆ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ತುಳಸಿ ಮಾಲೆನ ಕಂಠಕ್ಕೆ ಧಾರಣೆ ಮಾಡಿದ್ರೆ, ಕಂಠನೇ ಕತ್ತಿಗೆ ಧಾರಣೆ ಮಾಡಿದ್ರೆ ವಿಶುದ್ಧ ಚಕ್ರ ಶುದ್ಧಿ ಆಗುತ್ತೆ. ಆಗ ವಾಕ್ ಶುದ್ಧಿ ಆಗುತ್ತೆ. ಅನ್ನನಾಳ ಇಂಗ್ಲೀಷ್ನಲ್ಲಿ ಅದಕ್ಕೆ ಇಸೋಫಗಸ್ ಅಂತ ಕರೀತಾರೆ. ಆ ಅನ್ನನಾಳ ಇಸೋಫಗಸ್ಸು ಭಾಳ ಕ್ಲೀನಾಗಿ ಶುದ್ಧಿ ಆಗುತ್ತೆ. ತಿಂದಂಥ ಆಹಾರ ಪದಾರ್ಥ ಸಲೀಸಾಗಿ ಜಠರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಎರಡನೇ ಒಂದು ವಿಶೇಷತೆ ಏನಂದರೆ ಜ್ವರ, ಫ್ಲೂ ಏನಾದ್ರು ಬಂದರೆ ತುಳಸಿ ಮಾಲೆಯನ್ನು ಮುಟ್ಬಿಟ್ರೆ ಬೇಗ ವಾಸಿ ಆಗಿಬಿಡುತ್ತೆ. ಇದು ನಾನು ಕಂಡಂಥ ಅನುಭವ.
ಮೂರನೇದು ವಿಶೇಷವಾದಂಥದ್ದು, ಈ ತುಳಸಿ ಮಾಲೆ ಕಂಠಕ್ಕೆ ಧರಿಸಿದ್ರೆ ಧ್ವನಿಪೆಟ್ಟಿಗೆ ಸೌಂಡ್ ಬಾಕ್ಸ್ ತುಂಬ ಶುದ್ಧಿಯಾಗಿ ಮಧುರವಾಗಿ ಹಾಡೋಕ್ಕೆ, ಮಧುರವಾಗಿ ಮಾತಾಡಲಿಕ್ಕೆ ಭಾಷಣಗಾರರು, ಕವಿಗಾರರು, ಹಾಡುಗಾರಿಕೆ ಆಡೋರು, ಸಂಗೀತಗಾರರು ಇವರೆಲ್ಲ ಒಂದಷ್ಟು ತುಳಸಿ ಮಾಲೆಯನ್ನು ಧರಿಸಿದ್ದೇ ಆರು 1-2-3 ಗಂಟೆ ಟೈಮು ಆ ಸೌಂಡ್ ಬಾಕ್ಸ್ ತುಂಬ ಚೆನ್ನಾಗಾಗತ್ತಂತೆ. ಆದ್ದರಿಂದ ತುಳಸಿ ಮಾಲೆ ಆರೋಗ್ಯಕಾರಕ, ಹಾಗೆ ಧನಹಾನಿ, ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ವಿಶೇಷವಾದಂಥ ಶಕ್ತಿ ಆ ತುಳಸಿ ಮಾಲೆಯಲ್ಲಿದೆ. ಈ ತುಳಸಿ ಮಾಲೆಯನ್ನು ಎಷ್ಟೋ ಜನ ತುಳಸಿ ಮಾಲೆ ಅಂತೇಳಿ ಬೇವಿನ ಮರ, ಅರಳಿ ಮರದ್ದು ಯಾವುದಾದ್ರು ಕೊಂಬೆಗಳು ತಂದು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಮಣಿ ಥರ ಮಾಡಿ ಪೋಣಿಸ್ಬಿಟ್ಟು ಇದು ತುಳಸಿ ಮಾಲೆ ಅಂತ ಹೇಳ್ತಾರೆ. ತುಳಸಿ ಮಾಲೆ ನಿಜವಾಗ್ಲೂ ಸಿಗಬೇಕು ಅಂತಂದರೆ ಆ ತುಳಸಿ ಗಿಡದ ಬುಡವನ್ನು ಕಟ್ ಮಾಡಿ ಎಷ್ಟೋ ಜನ ಮಾಡ್ತಾರೆ ಅದನ್ನು. ಅಥವಾ ನೀವು ಬೆಳೆಸಿರೋ ಮನೇಲೇ ಇದ್ದರೆ ತುಳಸಿ ಗಿಡ 5-6 ವರ್ಷದ್ದು ಏಜ್ ಆಗಿರುವಂಥ ತುಳಸಿ ಗಿಡನ ಅದು ಬುಡ ಕಟ್ ಮಾಡಿಬಿಟ್ರೆ ನೀವು ಸುಮಾರು ಇಲ್ಲಾಂದ್ರೂ 2,000-3,000 ಸಾವಿರಷ್ಟು ಮಾಡ್ಕೊಳ್ಳೋಷ್ಟು ಮಣಿಗಳಾಗುತ್ತೆ ಆ ಬುಡವನ್ನು ಕಟ್ ಮಾಡಿದ್ರೆ. ಅದೇ ರೀತಿ ಕಟ್ ಮಾಡಿದಂಥ ಒಂದು ಸಣ್ಣ ಮಾಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಳಸಿ ಮಾಲಾ ಅಂತ ಹೇಳ್ತಾರೆ. ಇದರಲ್ಲಿ 108 ಮಾಲೆಗಳಿವೆ, ಮಣಿಗಳಿವೆ. ಒಂದು ಮಾಲಲ್ಲಿ 108, ಒಂದೊಂದ್ಸಲ 109 ಇರುತ್ತದೆ. ಆ 9ಕ್ಕೆ ಮೇರು ಅಂತ ಕರೀತಾರೆ. ಆ ಮೇರು ಅನ್ನೋದೇ 108 ಆಯಿತು ಅಂತ ಸೂಚನೆ ತೋರಿಸೋಕ್ಕೆ ಒಂದು ಎಕ್ಸ್ಟ್ರಾ ಹಾಕಿರ್ತಾರೆ. ಕೆಲವು ಮಾಲೆ 108 ಇರುತ್ತೆ. 108 ಇದ್ದರೆ ಭಾಳ ವಿಶೇಷವಾದಂಥದ್ದು. ಆ 108 ಅಂದರೆ ಏನು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನೋಡಿ, ಇದಕ್ಕೆ ತುಳಸಿ ಮಾಲೆ ಅಂತ ಹೇಳ್ತಾರೆ. ಈ ತುಳಸಿ ಮಾಲೆಯನ್ನು ಯಾರು ಈ ಪೂರ್ವ ದಿಕ್ಕಿಗೆ ಇಡ್ತಾರೋ ದೇವ್ರ ಮನೆಯಲ್ಲಿ, ಪೂರ್ವ ದಿಕ್ಕಿನಲ್ಲಿ ಈ ರೀತಿ ಮರ್ಚಿಬಿಟ್ಟು ಒಂದೊಳ್ಳೆ ಶುದ್ಧವಾದ ಪಾತ್ರೆ ಅಥವಾ ವಸ್ತ್ರದ ಮೇಲೆ ಅಥವಾ ಭುಜಂಗ ಪತ್ರ ಅಂತ ಹೇಳ್ತಾರೆ ಅದ್ರ ಮೇಲೆ, ಅದು ಇಲ್ಲ ಅಂದರೆ ಒಂದು ಸಣ್ಣ ಸ್ಟೀಲ್ ಪ್ಲೇಟ್ ಅಥವಾ ಒಂದು ಯಾವುದೋ ಕಾಟನ್ ಇರುವಂಥ ಒಂದು ಬಟ್ಟೆನೋ ಅದ್ರ ಮೇಲೆ ಹಾಕಿಟ್ಬಿಟ್ರೆ ಮನೆಯಲ್ಲಿ ಯಾವಾಗಲೂ ಯಾವ ವಾಸ್ತು ದೋಷದಿಂದ ಧನಹಾನಿ, ಆರೋಗ್ಯ ಹಾನಿ ಇರ್ತೋ ಅದು ನಿವಾರಣೆ ಆಗುತ್ತೆ. ತುಳಸಿ ಸೂರ್ಯಗ್ರಹ, ಇದಕ್ಕೆ ತುಳಸಿ ಮಾಲೆ ಯಾರು ತುಳಸಿಯನ್ನು ಯಾವಾಗಲೂ ಮುಡ್ತಿರ್ತಾರೋ, ಸ್ಪರ್ಶ ಮಾಡ್ತಿರ್ತಾರೋ ಅಥವಾ ಶರೀರಕ್ಕೆ ಟಚ್ ಮಾಡ್ತಿರ್ತಾರೋ ಅಂಥವ್ರಿಗೆ ಸೂರ್ಯಗ್ರಹನ ಆಶೀರ್ವಾದ ಆಗುತ್ತೆ. ಇದರಲ್ಲಿ ಸೂರ್ಯ ವಾಸ ಮಾಡ್ತಾರಂತೆ. ಆದ್ದರಿಂದ ಈ ತುಳಸಿ ಮಾಲೆಯನ್ನು ಇಟ್ಕೋಬೇಕಾದ್ರೆ ಯಾವ ಮುದ್ರೆ ಧಾರಣೆ ಮಾಡಬೇಕು, ಯಾವ ರೀತಿ ತುಳಸಿ ಮಾಲೆ ಇಟ್ಕೊಂಡು ಜಪ ಮಾಡಬೇಕು ಅನ್ನೋದು ಒಂದು ವಿಶೇಷವಾದಂಥ ಕಲೆ. ಇದನ್ನು ಗುರುಮುಖಿಯನ್ನು ಕಲಿಬೇಕು. ಈ ಒಂದು ತುಳಸಿ ಮಾಲೆನ ಯಾರು ಮನೇಲಿ ಇಡ್ತಾರೋ, ಯಾರು ಮಕ್ಕಳು ಮನೇಲಿ ತುಂಬ ಆಗಾಗ ಜ್ವರ ಬರ್ತಿದ್ರೆ, ಕೆಮ್ಮಿದ್ರೆ, ನೆಗಡಿ ಇದ್ದರೆ ಅಂಥವ್ರಿಗೆ ನೀವು ಜಪ ಮಾಡಿದ ಮಾಲೆಯನ್ನು ಒಂದು ಸಲ ಅವರ ತಲೆ ಮೇಲೆ ಅಥವಾ ವಕ್ಷಸ್ಥಳ ಅಂದರೆ ಲಲಾಟೆ ವಕ್ಷಸ್ಥಳಂ ಅಂದರೆ ಶಾಸ್ತ್ರ ಹೇಳೋದಂದರೆ ಲಲಾಟ ಅಂದರೆ ಹಣೆ ಮೇಲೆ, ವಕ್ಷಸ್ಥಳದ ಮೇಲೆ, ನಾಭಿ ಅಂದರೆ ಹೊಕ್ಕಲು ಜಾಗದಲ್ಲಿ 2 ನಿಮಿಷ ಇಟ್ಬಿಟ್ರೆ ಈ ಮನೇಲಿದ್ದಂಥ ಎನರ್ಜಿ ಆ ಮಗುಗೂ ಅಥವಾ ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿ ಅರ್ಧ ಗಂಟೆಲಿ ಕ್ಯೂರ್ ಆಗಿಬಿಡ್ತಾರೆ. ನೋಡಿ ಎಂಥ ವಿಶೇಷವಾದ ಇದೊಂದು ಪವಾಡ. ಇದನ್ನು ನಾವು ಉಪಯೋಗಿಸೋದಿಲ್ಲ, ಅಷ್ಟು ವಿಶೇಷವಾಗಿದೆ. ಈ ಪ್ರಕೃತಿಯಲ್ಲಿ ಬೆಳೀತಕ್ಕಂಥ ಈ ತುಳಸಿ ಎಷ್ಟು ರೋಗ ನಿವಾರಕ. ಇದನ್ನು ನಾನು ಯಾವಾಗಲೂ ಹೇಳ್ತಿದ್ದಕ್ಕೆ ಆ್ಯಂಟಿಬಯೋಟಿಕ್ ಅಂತ, ಆ್ಯಂಟಿಸೆಪ್ಟಿಕ್ ಅಂತಲೂ ಹೇಳ್ತೀವಿ. ತುಳಸಿ ರಸನ ಹರಿದುಬಿಟ್ಟು ಗಾಯಗಳ ಮೇಲೆ ಹಾಕಿದ್ರೆ ಬೇಗ ಒಣಗೋಗ್ಬಿಡುತ್ತೆ ಗಾಯ. ನಾನು ಈಗಾಗಲೇ ಹೇಳಿದಾಗೆ ಯಾವ ವಾಸ್ತುಗಳಲ್ಲಿ ಧನಹಾನಿ ಮತ್ತು ರೋಗ ಪೀಡಿತವಾಗಿರ್ತದೋ ಅಂಥ ವಾಸ್ತುಗಳಲ್ಲಿ ಯಾವುದೇ ಹೋಮ, ಜಪ, ತಪ, ಪೂಜೆಗಳು ನಡೆದೋದು ಪರವಾಗಿಲ್ಲ, ತುಳಸಿ ಮಾಲೆಯನ್ನು ಇಟ್ಟಿದ್ದೇ ಆದರೆ ಆ ದೋಷಗಳಲ್ಲಿ ನಿವಾರಣೆ ಆಗುತ್ತೆ. ಇದು ಸುಲಭವಾದ ಒಂದು ಟೆಕ್ನಿಕ್. ಅದು ಹೇಗೆ ನಾವು ಜಪಮಾಲೆನ ಹಿಡ್ಕೋಬೇಕು ಅಂದರೆ ಮುದ್ರೆಯಿಂದ ಸಂಸ್ಕಾರ. ನೋಡಿ, ನಾವು ಈಗ ಇದನ್ನು ಸೂಚಿ ಅಂತ ಕರೀತಾರೆ. ಈ ಮುದ್ರೆಗೆ ಸೂಚಿ ಅಂತ ಹೇಳ್ತಾರೆ. ಈ ಸೂಚಿ ನಾವು ಮುದ್ರೆಯಲ್ಲಿ ಇನ್ನೊಂದು ವಿಭಾಗ ಇದೆ, ಇದು 2ನೇ ವಿಧದ ಸೂಚಿ ಅಂತ. ಈ ಮುದ್ರೆಯನ್ನು ನಾವು ಧಾರಣೆ ಮಾಡಿದ್ರೆ ಪ್ರತಿಯೊಂದು ಜಪಮಾಲೆಯನ್ನು ಹಿಡ್ಕೊಳ್ಬೇಕಾದ್ರೆ ಈ ಮುದ್ರೆ ಮಾಡಬೇಕು. ಇದು ಶುಕ್ರಗ್ರಹ ಅಂದರೆ ಅಂಗುಷ್ಟ, ಇದರ ಅಗ್ನಿತತ್ವ, ಇದು ವಾಯುತತ್ವ, ಇದು ವಾಯುತತ್ವ. ಈ ತೋರು ಬೆರಳು ಇದರಲ್ಲಿ ವಾಯು ಪಂಚಪ್ರಾಣಗಳು ಉಪಪ್ರಾಣಗಳೆಲ್ಲ ಇರ್ತದೆ. ಈ ಮಧ್ಯದ ಬೆರಳು ಇದೆಯಲ್ಲ, ಈ ಮಧ್ಯದ ಬೆರಳು ಇದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದುರಹಂಕಾರಗಳು ಈ ಬೆರಳಲ್ಲಿ ನಮಗೆ ಗೊತ್ತುಪಡಿಸ್ತದೆ. ಈಗ ನಾವು ಈ ಸೂಚಿ 2ನೇ ವಿಧದ ಸೂಚಿ ಮುದ್ರೆಯನ್ನು ನಾವು ಧಾರಣೆ ಮಾಡಿ ಅದಕ್ಕೆ ಸರಿಯಾಗಿ ಈ ಜಪಮಾಲೆಯನ್ನು ಈ ಮಧ್ಯದ ಬೆರಳಲ್ಲಿ ಇಟ್ಕೋಬೇಕು. ಹೀಗೆ ಇಲ್ಲೂ ಬರೋ ಹಾಗಿಲ್ಲ, ನೋಡಿ, ಇಲ್ಲೂ ಬರೋ ಹಾಗಿಲ್ಲ, ಈ ಥರನೂ ಬರೋ ಹಾಗಿಲ್ಲ, ಇಲ್ಲೂ ಬರುವ ಹಾಗಿಲ್ಲ. ಇದು ಬರಬೇಕಾದ ಸ್ಥಳ ಈ ಮಧ್ಯಭಾಗದಲ್ಲಿ, ಈ ಮಧ್ಯಭಾಗದಲ್ಲಿ ಈ ರೀತಿ ಇಟ್ಕೊಬೇಕು. ಮತ್ತು ಈ ಉಳಿದ 2 ಬೆರಳನ್ನು ನಮ್ಮ ಜಪಮಾಲೆಗೆ ಸಪೋರ್ಟ್ ಕೊಟ್ಕೋಬೇಕು. ಇದಕ್ಕೆ ಸೂಚಿ ಮುದ್ರಾ ಅಂತ ಕರೀತಾರೆ. ಈ ಸೂಚಿ ಮುದ್ರೆಯನ್ನು ಧಾರಣೆ ಮಾಡಿ ಈ ರೀತಿ ಹೆಬ್ಬೆಟ್ಟು ಸ್ಟ್ರೈಟಾಗಿರಬೇಕು, ತೋರು ಬೆರಳು ಸ್ಟ್ರೈಟಾಗಿದ್ದರೆ ಸೂಚಿ ಮುದ್ರಾ. ಈ ಹೆಬ್ಬೆಟ್ಟಿನ ಅಗ್ನಿತತ್ವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದುರಹಂಕಾರ, ಆಸೆ, ಇವೆಲ್ಲ ನಿರುತ್ಸಾಹ, ಬೇಜಾರು, ಕೋಪ ಇವೆಲ್ಲವನ್ನು ತೆಗೆದುಹಾಕುತ್ತೆ. ಈ ಹೆಬ್ಬೆಟ್ಟಲ್ಲಿ ಇರೋದು ಸುಟ್ಟು ಭಸ್ಮ ಮಾಡುತ್ತೆ ನಾವು ಜಪ ಮಾಡುವಾಗ.
ಯಾಕೆಂದರೆ ಈ ಮಧ್ಯದ ಬೆರಳು ಮನುಷ್ಯನ ಎಲ್ಲ ಆಸೆ ಆಕಾಂಕ್ಷೆಗಳು, ದೇಹದ, ಆತ್ಮದ ಮತ್ತು ಮನಸ್ಸಿರತಕ್ಕಂಥ ಎಲ್ಲ ಕಲ್ಮಶಗಳನ್ನು ಜಪ ಮಾಡುವಾಗ ರಿಮೂವ್ ಮಾಡುತ್ತೆ. ಈ ರೀತಿ ಒಂದೊಂದು ಮಣಿನ ನಮ್ಮ ಹೆಬ್ಬೆಟ್ಟಲ್ಲಿ ತಳ್ಕೊಳ್ಬೇಕು ಕೆಳಗೆ, ನಮ್ಮ ಮುಖದ ಕಡೆಗೆ, ಅಂದರೆ ನಮ್ಮ ಕಡೆಗೆ ಈ ರೀತಿ ನಮ್ಮ ಮುಖ ಹೇಗಿದೆಯೋ ಆ ದಿಕ್ಕಿಗೆ ಈ ರೀತಿ ಮಣಿಯನ್ನು ನೋಡಿ ನಿಧಾನಕ್ಕೆ ಹೇಳ್ಕೊಳ್ಬೇಕು. ಈ ರೀತಿ ಎಳ್ಕೊಳ್ಳುವಾಗ ಪ್ರತಿಯೊಂದು ಬೀಜಕ್ಕೂ ಅಂದರೆ ಪ್ರತಿಯೊಂದು ಮಣಿಗೂ ಕೂಡ ನಾವು ಒಂದೊಂದು ಮಂತ್ರ ಹೇಳಿ ಈ ರೀತಿ ಒಳಗೆ ಹೇಳ್ಕೊಳ್ತಾ ಇರಬೇಕು. ಆದರೆ ತೋಡು ಬೆರಳು ಮಾತ್ರ ಸ್ಟ್ರೈಟ್ ಆಗಿರಬೇಕು. ಈ ರೀತಿ ಇರುವಾಗ ಈ ರೀತಿ ಸ್ಟ್ರೈಟ್ ಆಗಿದ್ದರೆ ಆರಾಮಾಗಿ ಉಸಿರ ಆಟ ಶುರುವಾಗುತ್ತೆ. ತೋಡು ಬೆರಳು ಸ್ಟ್ರೈಟಾಗಿದ್ದಾಗ ಹಾಕ್ಲಿಕ್ಕೆ ಬರೋದಿಲ್ಲ, ನಿದ್ದೆ ಬರೋದಿಲ್ಲ, ಆಲಸ್ಯ ಹೊಟ್ಟೋಗುತ್ತೆ. ಪ್ರಾಣವಾಯು ನಮ್ಮ ಶರೀರದಲ್ಲಿ ನಿಧಾನವಾಗಿ ಸರಾಗವಾಗಿ ಹರಿತಾ ಇರುತ್ತೆ. ಈ ರೀತಿ ನಿಧಾನವಾಗಿ ಜಪಮಾಲೆಯಿಂದ ಒಂದೊಂದು ಮಣಿಗಳನ್ನು ನಿಧಾನವಾಗಿ ಹೆಬ್ಬೆಟ್ಟಿಂದ, ಶುಕ್ರ ಗ್ರಹದಿಂದ, ಅಗ್ನಿತತ್ವದಿಂದ ನಿಧಾನಕ್ಕೆ ತಗೊಳ್ತಾ ಇರಬೇಕು. ಹೀಗೆ ಈ ರೀತಿ ತಗೊಳ್ತಾ ಇದ್ದಾಗ ನಾವು ಒಂದೊಂದು ಬೀಜಕ್ಕೂ ಮಂತ್ರ ಹೇಳ್ತಾ ಇರಬೇಕು. ಯಾವ ಬೇಕಾದ್ರೂ ಮಂತ್ರ ಹೇಳ್ಬೋದು ನೀವು. ನಿಮ್ಮ ಗುರುಗಳು ಉಪದೇಶ ಮಾಡಿದಂಥ ಮಂತ್ರ, ಅಥವಾ ನಿಮ್ಮ ಕುಲದೇವಿ ಮಂತ್ರ, ಅಥವಾ ಕುಲದೇವರ ಮಂತ್ರ, ಅಥವಾ ನಿಮ್ಗೆ ಇಷ್ಟವಾದಂಥ ಇಷ್ಟ ದೇವತಾ ಆಗಿರ್ಬೋದು, ಯಾವುದಾದ್ರೂ ಒಂದು ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಪ್ರತಿನಿತ್ಯ ಅದೇ ಜಾಗದಲ್ಲಿ ಅದೇ ಸಮಯಕ್ಕೆ ಅದೇ ಮಂತ್ರವನ್ನು ಮಾಡ್ತಾ ಇದ್ದರೆ ಸಾಧನೆ ಅಂತ ಹೇಳ್ತಾರೆ. ಯಾವಾಗ ಒಂದೇ ಜಾಗದಲ್ಲಿ ಒಂದೇ ಮಂತ್ರವನ್ನು ಒಂದೇ ಸಮಯದಲ್ಲಿ ಕೂತ್ಕೊಂಡು ಜಪ ಮಾಡ್ತಿದ್ರೆ ಯಾವತ್ತೋ ಒಂದಿನ ಸಿದ್ಧಿ ಆಗಿಬಿಡುತ್ತೆ. ಯಾವಾಗ ಸಿದ್ಧಿ ಆಯಿತು? ತ್ರಿಕರಣ ಶುದ್ಧಿ ಆಗುತ್ತೆ. ತ್ರಿಕರಣ ಶುದ್ಧಿ ಆದಾಗ ವಾಕ್ಸಿದ್ಧಿ, ವಾಕ್ಶುದ್ಧಿ ಎರಡೂ ಬಂದುಬಿಡುತ್ತೆ. ಹೀಗೆ ನಿಧಾನವಾಗಿ ಮಾಡಬೇಕು. ಈ ತುಳಸಿ ಮಾಲೆಗೆ ಒಂದು ವಿಶೇಷ ಅಂದರೆ ಯಾವ ದೇವತೆಗಳು ನಾಮ ಹಾಕ್ತಾರೋ ಅಂಥ ದೇವತೆಗಳು ಮಾತ್ರ ಈ ತುಳಸಿ ಮಾಲೆ ಯೂಸ್ ಮಾಡಬೇಕು. ಹನುಮ, ರಾಮ, ಕೃಷ್ಣ, ನರಸಿಂಹರು, ಶ್ರೀನಿವಾಸರು ಇಂಥವ್ರಿಗೆ ಮಾತ್ರ ಯಾರ ಹಣೆ ಮೇಲೆ ಯಾವ ದೇವತೆ ಮೇಲೆ 3 ನಾಮ ಇದೆಯೋ ಆ ಥರ ದೇವತೆಗಳಿಗೆ ಮಾತ್ರ ಈ ತುಳಸಿ ಮಾಲೆ ಯೂಸ್ ಜಪ ಮಾಡಬೇಕು. ಅದನ್ನು ವೈಷ್ಣವ ಸಂಪ್ರದಾಯದಲ್ಲಿ ತುಳಸಿ ಮಾಲೆಗೆ ಭಾಳಷ್ಟು ಆದ್ಯತೆ ಕೊಟ್ಟಿದ್ದಾರೆ. ಅದರಿಂದ ಪ್ರತಿನಿತ್ಯ ಯಾರು ವಿಷ್ಣುವನ್ನು ಸ್ಮರಿಸಿ ಜಪ ಮಾಡ್ತಾರೋ ಅಂಥವರಿಗೆ ವಿಷ್ಣು ಸಮೇತ ಶ್ರೀ ಲಕ್ಷ್ಮಿ ಕೂಡ ವಾಸ ಮಾಡ್ತಾರಂತೆ. ಆ ಲಕ್ಷ್ಮಿ ಆಶೀರ್ವಾದ ಆಗುತ್ತೆ. ಇದನ್ನು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ತುಳಸಿ ಮಾಲೆ ಜಪ ಮಾಡೋರು ಯಾವತ್ತೂ ಪೂರ್ವಕ್ಕೆ ಕೂರಬೇಕು. ಪೂರ್ವದಲ್ಲಿ ಸೂರ್ಯ ಉದಯ ಆಗೋದು. ತುಳಸಿ ಮಾಲೆ ಸೂರ್ಯಗ್ರಹಕ್ಕೆ ಅಧಿಪತಿ. ಆದ್ದರಿಂದ ಈ ತುಳಸಿ ಮಾಲೆಯನ್ನು ಉಪಯೋಗಿಸುವವರು ಪೂರ್ವಕ್ಕೆ ಮುಖ ಮಾಡಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರ ಅಥವಾ ಲಕ್ಷ್ಮಿ, ವಿಷ್ಣುವಿನ ಹೆಂಡತಿ ಪದ್ಮಾವತಿ ಆಗ್ಬೋದು, ಲಕ್ಷ್ಮಿ ಅಮ್ಮನವರಾಗ್ಬೋದು, ಇಲ್ಲ ಕಾಮಾಕ್ಷಿ ಆಗ್ಬೋದು, ವಿಶಾಲಾಕ್ಷಿ ಕಾಮಾಕ್ಷಿ ಕೂಡ ಭಸ್ಮಧಾರಣ ಮಾಡ್ತಾರೆ. ಅವ್ರಿಗೂ ಕೂಡ ಕೆಲವು ಇದನ್ನು ಉಪಯೋಗಿಸೋದಿಲ್ಲ. ಬರೀ ವಿಷ್ಣುವಿನ ಪತ್ತಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಹೇಳುವಾಗ ಮಾತ್ರ ಈ ತುಳಸಿಯನ್ನು ಮಾಲೆಯನ್ನು ಉಪಯೋಗಿಸ್ತಾರೆ. ಇದು ಯೂಸ್ ಮಾಡ್ತಾ ಏನಾಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಎಷ್ಟೋ ದೂರ ಹೋಗಿದ್ರು, ನಡೆದಿದ್ರು, ಎಷ್ಟೋ ವೆಯ್ಟ್ ಎತ್ತಿದ್ರು, ಗಂಟುಗಟ್ಟಲೆ ಆಫೀಸು ವರ್ಕ್ ಮಾಡ್ತಿದ್ರು, ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಒಂದು ಮಾಲೆ ಜಪ ಮಾಡಿಬಿಟ್ರೆ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಬ್ಲಡ್ಡಲ್ಲಿ ಕೊಲಾಸ್ಟ್ರಲ್ ಇದ್ದರೆ ಇದು ಹಿಂಗೆ ಟಚ್ ಮಾಡ್ತಾ ನೋಡಿ ಈ ಹೆಬ್ಬೆಟ್ಟು ಕೊಲಾಸ್ಟ್ರಲ್ನ ಬರ್ನ್ ಮಾಡುತ್ತೆ. ಈ ಹೆಬ್ಬೆಟ್ಟು ಅಂಗುಷ್ಟ ಈ ರೀತಿ ಕೊಲಾಸ್ಟ್ರಲ್ ಬರ್ನ್ ಮಾಡ್ತಾ ಇರುತ್ತೆ. ಹೀಗೆ ಪ್ರತಿನಿತ್ಯ ನಾವು ಒಂದು ಮಾಲೆ 108 ಸಲ ಇದನ್ನು ಜಪ ಮಾಡ್ತಿದ್ರೆ ನಮಗೆ ಆರಾಮಾಗಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಬ್ಲಡ್ಡಲ್ಲಿ ಕೊಲಾಸ್ಟ್ರಲ್ ಹೊಟ್ಟೋಗುತ್ತೆ. ಜ್ವರ ಬರ್ತಿದ್ರೆ, ಏನಾದ್ರು ಜ್ವರ ಬರೋ ಸಿಂಪ್ಟಮ್ಸ್ ಇದೆ ತಕ್ಷಣ ಜಪಮಾಲೆಯನ್ನು ಯಾರು ಜಪ ಮಾಡೋಕ್ಕಾಗಲಿ ಸುಮ್ಮನೆ ಮನೆಗೋಗಿ ತುಳಸಿ ಮಾಲೆಯನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಜ್ವರ ಹೊಟ್ಟೋಗುತ್ತೆ. ಎಂಥ ಜ್ವರ, ಫ್ಲೂ ಕೂಡ ಹೊಟ್ಟೋಗುತ್ತೆ. ಅಷ್ಟು ವಿಶೇಷವಾದಂಥದ್ದು ಈ ತುಳಸಿ ಮಾಲೆ. ಅದಕ್ಕೆ ನಾನು ಯಾರಿಗೂ ಏನು ಮಂತ್ರ ಬರೋದಿಲ್ಲ, ನಮ್ಗೆ ಏನಪ್ಪ ಮಾಡೋದು ಅಂದರೆ ಒಂದು ಮಂತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ನೋಡಿ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಬಂದಾಗ ನಮಃ ಹೇಳಬಾರ್ದು. ಕೆಲವು ಹೇಳ್ತಾರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ತಪ್ಪು. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಫಸ್ಟೇ ಬಂದಾಗಿನಿಂದ ಕೊನೆಯಲ್ಲಿ ನಮಃ ಹೇಳಬಾರ್ದು, ಮಂತ್ರ ಅಪಾರ್ಥ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರ ಜಪ ಮಾಡಬೇಕು. ಈ ಮುದ್ರೆಗೆ ಜಪಮುದ್ರಾ ಅಂತ ಹೇಳ್ತಾರೆ, ಅಥವಾ ಕ್ರಿಯಾಮುದ್ರಾ ಅಂತ. ಯಾರು ಈ ತುಳಸಿ ಮಾಲೆ ಇಟ್ಕೊಂಡು ಜಪ ಮಾಡ್ತಾರೋ ಅವರಿಗೆ ವಿಶುದ್ಧ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ವಿಶುದ್ಧ ಚಕ್ರ ಆ್ಯಕ್ಟಿವೇಟ್ ಆಯಿತು ಅವ್ರಿಗೆ ವಾಕ್ಶುದ್ಧಿ, ನಿರ್ಘಳವಾಗಿ ವಾಗ್ಮಿಗಳಾಗ್ತಾರೆ. ಗಂಟ್ಲಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷ ನಿವಾರಣೆ, ENTಗೆ ಸಂಬಂಧಪಟ್ಟಂಥ ಏನೇ ರೋಗಗಳಿದ್ರೂ ಕೂಡ ಈ ತುಳಸಿ ಮಾಲೆಯಿಂದ ನಿವಾರಣೆ ಮಾಡ್ಬೋದು. ಕೆಲವು ಟೈಮ್ನಲ್ಲಿ ನೀವು ಹೊರಗಡೆ ಏನಾದ್ರು ಹೋಗ್ಬೇಕಾದ್ರೆ ಈ ಜಪಮಾಲೆಯನ್ನು ಜೋಬಲ್ಲಿ ತೊಗೊಂಡೋಗ್ಬೇಕು. ಜಪ ಮಾಡಿದ ಮಾಲೆಯನ್ನು ಕತ್ತಿಗೆ ಧರಿಸಬಾರ್ದು. ಕತ್ತಿಗೆ ಧರಿಸಿದಂಥ ಮಾಲೆಯನ್ನು ಜಪಕ್ಕೆ ಯೂಸ್ ಮಾಡಬಾರ್ದು. ಯಾವಾಗ ಈ ಜಪದಲ್ಲಿರ್ತಕ್ಕಂಥ ಎನರ್ಜಿ
ಸ್ಟೋರ್ ಆಗ್ತಾ ಇರ್ತದೆ. ನಾವು ಮಾತಾಡ್ತಿದ್ದೆ ಮಂತ್ರ ಹೇಳುವಾಗ ಈ ಮಂತ್ರದ ಶಕ್ತಿ ಒಂದೊಂದು ಮನೇಲಿ ಸೇರುತ್ತೆ. ಆದ್ದರಿಂದ ಎಲ್ಲಿ ಮಣಿ ಇರುತ್ತೋ ಅಲ್ಲಿ ಭೂತ ಪ್ರೇತಗಳು ಸೋಂಕಿರೋದಿಲ್ಲ, ಚೇಷ್ಟೆಗಳಿರೋದಿಲ್ಲ. ಆದ್ದರಿಂದ ಈ ಒಂದು ಮನೆಯಲ್ಲಿ ಒಂದು ವಿಶೇಷವಾದಂಥ ಮೆಡಿಷನ್ ಇದ್ದ ಹಾಗೆ. ಈ ಎಲ್ಲಿ ಇರ್ತಿರೋ ಆ ಜಾಗದಲ್ಲಿ ನಮಗೆ ಅರಿವಿಲ್ಲದಂತೆ ಕಾಸ್ಮಿಕ್ ಎನರ್ಜಿ ಹೊರಗೆ ಹೋಗ್ತಾ ಇರ್ತದೆ. ಈಗ ನ್ಯೂಟನ್ಸ್ ಲಾ ಏನು ಹೇಳುತ್ತೆ, ಎಲ್ಲ ಮ್ಯಾಟರ್ ಕೂಡ ಎನರ್ಜಿನ ಎಮಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಒಂದು ಎನರ್ಜಿ ಪ್ರತಿಯೊಂದು ವಸ್ತುನಲ್ಲೂ ಗೋಡೆಗಳಲ್ಲೂ ಶರೀರದಲ್ಲೂ ಪ್ರಭಾವ ಬೀರಿ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ನ ತೆಗೆದುಹಾಕತ್ತಂತೆ ಈ ತುಳಸಿ ಮಾಲೆ. ಆದ್ದರಿಂದ ಪ್ರತಿಯೊಬ್ಬರು ಈ ತುಳಸಿ ಮಾಲೆಯನ್ನು ಜಪ ಮಾಡಬೇಕಾದ್ರೆ ಒಂದು ಸಂಸ್ಕಾರ ಇರಬೇಕು. ಏನಪ್ಪ ಅಂದರೆ ಈ ಮುದ್ರೆ ನೋಡಿ, ಈ ಮುದ್ರೆನ ಚೆನ್ನಾಗಿ ಧಾರಣೆ ಮಾಡಬೇಕು. ಇಷ್ಟೇ ಈ ಬೆರಳಿಂದ ಮಧ್ಯದಲ್ಲಿ, ಈ ಮಧ್ಯದ ಪರ್ವದಲ್ಲೇ ಆ ಜಪಮಾಲೆನ ಒಳಗೆ ಎಳ್ಕೋಬೇಕು, ಹೊರಗೆ ಎಳ್ಕೊಳ್ಳೋಂಗಿಲ್ಲ. ಈ ರೀತಿ ನೀವು ಮಾಡ್ತಾ ಇದ್ದರೆ ನಿಧಾನವಾಗಿ ಸಿದ್ಧಿ ಆಗಿಬಿಡುತ್ತೆ. ಈ ತೋರು ಬೆರಳು ಮಾತ್ರ ಸ್ಟ್ರೈಟಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬಾರ್ದು. ಬೆಂಡ್ ಮಾಡದೆ ಆದರೆ ಜಪ ಮಾಡುವಾಗ ಹಾಕ್ಲಿಕ್ಕೆ ಶುರುವಾಗುತ್ತೆ, ನಿದ್ದೆ ಬಂದುಬಿಡುತ್ತೆ. ಇದು ಬೆಂಡ್ ಮಾಡಿಬಿಟ್ರೆ ನಿದ್ದೆ ಬಂದುಬಿಡುತ್ತೆ, ಹಾಕ್ಲಿಕ್ಕೆ ಬರುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಜಪಮಾಲೆಯನ್ನು ಹೇಗೆ ಮನೇಲಿಟ್ಟರೆ ವಾಸ್ತುದೋಷ ನಿವಾರಣೆ ಆಗುತ್ತೆ ಅಂತ ಆ ಮುದ್ರೆ, ಆ ಮಂತ್ರ ಮತ್ತು ಅದು ಸಂಬಂಧಪಟ್ಟಂಥ ಜಪಮಾಲೆ ಬಗ್ಗೆ ವಿಷಯ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.